ನಮಸ್ಕಾರ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ದಯಾಮಣಿ. ಚೆಂಬು ಗ್ರಾಮ ಪಂಚಾಯತ್ನಲ್ಲಿ ತೆರವಾದ ಒಂದು ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆ ನಡೆದಿದ್ದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ಇಲ್ಲಿನ 988 ಮತಗಳಲ್ಲಿ 745 ಮತದಾನವಾಗಿತ್ತು. ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಧಾ ಚಂಗಪ್ಪ 455 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೆಕೆ ಮಹಾಲಕ್ಷ್ಮಿ 268 ಮತ ಪಡೆದು ಪರಾಭವಗೊಂಡಿದ್ದಾರೆ. ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಚೆಂಬು ಗ್ರಾಮ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಸಮಬಲ ಪಡೆದು ಅದೃಷ್ಟದಾಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಈಗ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರುವುದರಿಂದ ಚೆಂಬು ಗ್ರಾಮ ಪಂಚಾಯತ್ನಲ್ಲಿ ಬಿಜೆಪಿ ಬಹುಮತ ಪಡೆದುಕೊಂಡಿದೆ. ನಗರ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಕುರಿತು ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಈ ಕುರಿತು ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸುವುದಾಗಿ ಅಧ್ಯಕ್ಷರೇ ಭರವಸೆ ನೀಡಿದ್ರು. ಇನ್ನು ಸಭೆ ಕರೆಯದಿರುವ ಕುರಿತು ವಿಪಕ್ಷ ಪ್ರಶ್ನಿಸಿದ ಹಾಗೂ ಶೀಘ್ರದಲ್ಲೇ ಸಚಿವರ ಉಪಸ್ಥಿತಿಯಲ್ಲಿ ಸಭೆ ನಡೆಸುವ ಕುರಿತು ಅಧ್ಯಕ್ಷರು ಭರವಸೆ ನೀಡಿದ್ದಾರೆ. ಸುಳ್ಯ ನಗರ ಪಂಚಾಯತ್ ಸಾಮಾನ್ಯ ಸಭೆಯು ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಉಪಾಧ್ಯಕ್ಷೆ ಸರೋಜಿನಿ ಪೆಲತಡ್ಕ, ಸ್ಥಾಯಿ ಸಮಿತಿ ಅಧ್ಯಕ್ಷ ಬುದ್ಧ ಜಿ ನಾಯ್ಕ್, ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ, ಸದಸ್ಯರುಗಳಾದ ಬಾಲಕೃಷ್ಣ ಭಟ್ ಕೊಡೆಂಕಿರಿ, ಉಮ್ಮರ್ ಕೆಎಸ್, ಬಾಲಕೃಷ್ಣ ರೈ ದುಗಲಡ್ಕ, ಶಿಲ್ಪಾ ಸುದೇವ್, ಶೀಲಾ ಅರುಣ್ ಕುರುಂಜಿ, ಸುಶೀಲ ಜಿನ್ನಪ್ಪ ಪೂಜಾರಿ, ಪೂಜಿತಾ ಕೆಯು, ಸುಧಾಕರ ಕುರುಂಜಿ ಭಾಗ್, ನಾರಾಯಣ ಶಾಂತಿನಗರ, ಶರೀಫ್ ಕಂಠಿ, ರಿಯಾಜ್ ಕಟ್ಟೆಕಾರ್, ಕಿಶೋರಿ ಶೇಟ್, ಪ್ರವಿತಾ ಪ್ರಶಾಂತ್ ಇದ್ದರು. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ವಿಪಕ್ಷ ಸದಸ್ಯ ಉಮ್ಮರ್ ಕೆಎಸ್ ರವರು, ನಗರದಲ್ಲಿ ಕೆಸರು ನೀರು ಸರಬರಾಜಾಗುತ್ತಿದೆ. ಎಲ್ಲಾ ಕಡೆಯೂ ಈ ಬಗ್ಗೆ ಚರ್ಚೆಗಳಾಗ್ತಾ ಇವೆ. ಅಲ್ಲಲ್ಲಿ ಜನಜಾಗೃತಿ ಸಭೆಗಳು ನಡೀತಾ ಇದೆ. ಸುಳ್ಯಕ್ಕೆ ಶುದ್ಧ ನೀರು ಸರಬರಾಜು ಕುರಿತು ಸಚಿವರಿದ್ದು ಸಭೆ ನಡೆಸುವುದಾಗಿ ಈ ಹಿಂದಿನ ಸಭೆಯಲ್ಲಿ ಅಧ್ಯಕ್ಷರೇ ನೀವು ಭರವಸೆ ನೀಡಿದ್ದೀರಿ. ಆದರೆ ನೀವು ಸಭೆ ನಡೆಸಿಲ್ಲ. ಕುಡಿಯುವ ನೀರಿನ ವಿಚಾರದಲ್ಲಿ ಯಾಕೆಷ್ಟು ನಿರ್ಲಕ್ಷ್ಯ ಎಂದು ಪ್ರಶ್ನಿಸಿದರು. ಕಳೆದ ಸಭೆಯ ಸಂದರ್ಭ ಶುದ್ಧ ಕುಡಿಯುವ ನೀರಿನ ಕುರಿತು ಚರ್ಚೆ ನಡೆದಾಗ ವಾರದೊಳಗೆ ಸಭೆ ನಡೆಸುವುದಾಗಿ ಹೇಳಲಾಗಿತ್ತು. ಆದರೆ ಸಭೆ ಆಗಿಲ್ಲ ಎಂದು ಸದಸ್ಯ ಶರೀಫ್ ಕಂಠಿ ಹೇಳಿದರು. ಆಗ ಉತ್ತರಿಸಿದ ಅಧ್ಯಕ್ಷ ವಿನಯ್ ಕಂದಡ್ಕರು, ನೀರಿಗೆ ಸಂಬಂಧಿಸಿದ ವಿಚಾರದಲ್ಲಿ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಸುವ ಕುರಿತು ಅವರಲ್ಲಿ ಕೇಳಿಕೊಂಡಿದ್ದೇವೆ. ಆದರೆ ಆ ಬಳಿಕ ಚುನಾವಣಾ ನೀತಿ ಸಂಹಿತೆ ಬಂದುದರಿಂದ ಸಭೆ ನಡೆಸಲು ಆಗಿಲ್ಲ. ನೀತಿ ಸಂಹಿತೆ ಮುಗಿದ ತಕ್ಷಣ ಅಧಿವೇಶನ ಆರಂಭವಾದುದರಿಂದ ಸಾಧ್ಯವಾಗಲಿಲ್ಲ. ನಾವು ಸಚಿವರಿದ್ದು ಸಭೆ ನಡೆಸುತ್ತೇವೆ. ಆ ಸಭೆಗೆ ಸಾರ್ವಜನಿಕರನ್ನ ಕರೆದು ಅವರಿಂದ ಅಭಿಪ್ರಾಯ ಸಂಗ್ರಹಿಸೋಣ ಎಂದು ಹೇಳಿದರು. ನಮ್ಮ ವಾರ್ಡ್ನಲ್ಲಿ ನೀರಿನ ಸಮಸ್ಯೆ ಇದೆ. ಜನರು ನಮ್ಮಲ್ಲಿ ಪ್ರಶ್ನಿಸುತ್ತಿದ್ದಾರೆ. ಹಿಂದಿನ ಜನಸಂಖ್ಯೆಗೆ ಅನುಗುಣವಾಗಿ ಟ್ಯಾಂಕ್ ಮಾಡಲಾಗಿತ್ತು. ಈಗ ಜನಸಂಖ್ಯೆ ಹೆಚ್ಚಾಗಿದೆಯಲ್ಲವೇ, ಅದಕ್ಕೆ ತಕ್ಕುದಾದ ವ್ಯವಸ್ಥೆ ಆಗಬೇಕು ಎಂದು ಶಿಲ್ಪಾ ಸುದೇವ್ ಹೇಳಿದರಲ್ಲದೆ, ನೀರು ಬಿಡುವವರು ಕೂಡ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಹಳೆ ಪೈಪ್ ಲೈನ್ ಬದಲಿಸುವ ಕೆಲಸ ಆಗಬೇಕು ಎಂದು ಹೇಳಿದರು. ಸುಧಾಮರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಈ ಬಗ್ಗೆ ನನಗೆ ದೂರುಗಳು ಬಂದಿವೆ ಎಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಬುದ್ಧ ನಾಯ್ಕರು ಹೇಳಿದರು. ಸದಸ್ಯ ಕೆದ್ಗಾನ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ ಎಂದು ಸದಸ್ಯ ಬಾಲಕೃಷ್ಣ ಭಟ್ ಹೇಳಿದಾಗ ಶರೀಫ್ ಕಂಠಿ, ರಿಯಾಜ್ ಕಟ್ಟೆಕಾರ್ ಧ್ವನಿಗೂಡಿಸಿ ಮಾತನಾಡಿದ್ರು. ನಗರದಲ್ಲಿ ಆಯ್ದ ಭಾಗದಲ್ಲಿ ಬೋರ್ವೆಲ್ ಕೊರೆಯುವ ಹಾಗೂ ಇರುವ ಬೋರ್ವೆಲ್ ದುರಸ್ತಿಪಡಿಸುವ ಕುರಿತು ಅಧ್ಯಕ್ಷ ವಿನಯ್ ಕುಮಾರ್ ಕಂದಡ್ಕರು ಮಾಹಿತಿಯನ್ನ ನೀಡಿದ್ರು. ಸುಳ್ಯ ನಗರದಲ್ಲಿ 1 ವರ್ಷದಿಂದ ಯಾವುದೇ ಕೆಲಸ ಆಗದಿರುವ ಕುರಿತು ನಗರ ಪಂಚಾಯತ್ನಲ್ಲಿ ಅಧಿಕಾರಿಗಳು ಇಲ್ಲದಿರುವುದು, ನಿವೇಶನ ನೀಡದಿರುವುದು, ಹೀಗೆ ಹಲವು ವಿಚಾರಗಳ ಕುರಿತು ಚರ್ಚೆಗಳು ನಡೆದವು. ಸುಳ್ಯ ಶ್ರೀ ಚೆನ್ನಕೇಶವ ದೇವಸ್ಥಾನದ ಬ್ರಹ್ಮಕಲಶಾಭಿಷೇಕ ಹಾಗೂ ನೂತನ ಶಿಲಾಮಯ ದುರ್ಗಾದೇವಿ ಗುಡಿಯಲ್ಲಿ ದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಡಿಸೆಂಬರ್ 21ರಿಂದ ಡಿಸೆಂಬರ್ 26ರವರೆಗೆ ನಡೆದಿದ್ದು, ದೇವರ ಸೇವೆಯಲ್ಲಿ ತೊಡಗಿಸಿಕೊಂಡ ಸ್ವಯಂ ಸೇವಕರಿಗೆ ಕೃತಜ್ಞತಾ ಸಭೆ ನಿನ್ನೆ ದೇವಸ್ಥಾನದಲ್ಲಿ ನಡೆಯಿತು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಡಾ ಕೆ.ವಿ. ಚಿದಾನಂದರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲರ ಕೂಡುವಿಕೆ ಸಹಕಾರದಿಂದ ಬ್ರಹ್ಮಕಲಶಾಭಿಷೇಕ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯ ನಡೆಸಲು ನಮಗೆ ಸಮಯಾವಕಾಶ ಸ್ವಲ್ಪವೇ ಸಿಕ್ಕಿತು. ಆ ಸಮಯದಲ್ಲಿಯೂ ನೀವೆಲ್ಲರೂ ಇದ್ದು ವೈದಿಕ ಸೇವೆಯಿಂದ ಹಿಡಿದು ಎಲ್ಲಾ ಸೇವೆಯಲ್ಲಿಯೂ ಯಶಸ್ವಿ ಕಂಡಿದ್ದೇವೆ. ಇದರಲ್ಲಿ ತೊಡಗಿಸಿಕೊಂಡ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದ ಅವರು, ಮುಂದೆಯೂ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ ಎಂದು ಹೇಳಿದರು. ದೇವಸ್ಥಾನದ ಆಡಳಿತ ಮುಕ್ತೇಸರ ಡಾ ಹರಪ್ರಸಾದ್ ತುದ್ಯಡ್ಕರು ಕೂಡ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಸದಸ್ಯರುಗಳಾದ ಎಂ ಮೀನಾಕ್ಷಿ ಗೌಡ, ಎನ್ ಜಯಪ್ರಕಾಶ್ ರೈ, ರಮೇಶ್ ಬೈಪಡಿತಾಯ, ಆರ್ಥಿಕ ಸಮಿತಿ ಸಂಚಾಲಕ ಎಂಎನ್ ಶ್ರೀಕೃಷ್ಣ, ದಾಮೋದರ ನಾರ್ಕೋಡು, ಬ್ರಹ್ಮಕಲ
ಕಲಶಾಭಿಷೇಕ ಸಮಿತಿ ಉಪಾಧ್ಯಕ್ಷ ಎಂ ವೆಂಕಪ್ಪಗೌಡ, ನಗರ ಪಂಚಾಯತ್ ಸದಸ್ಯೆ ಕಿಶೋರಿ ಶೇಟ್ ವೇದಿಕೆಯಲ್ಲಿ ಇದ್ದರು. ಆರ್ಥಿಕ ಸಮಿತಿಯ ಸಂಚಾಲಕರುಗಳಾದ ಶ್ರೀಕೃಷ್ಣ ಭಟ್, ದಾಮೋದರ ನಾರ್ಕೋಡು, ವೈದಿಕ ಸಮಿತಿಯ ಸಂಚಾಲಕ ಕೃಪಾಶಂಕರ ತುದಿಯಡ್ಕ, ಕಾರ್ಯಾಲಯ ಸಮಿತಿಯ ಸಂಚಾಲಕ ಬುದ್ಧಜಿ ನಾಯಕ್, ಆಹಾರ ಸಮಿತಿಯ ಸಂಚಾಲಕ ಬೂಡು ರಾಧಾಕೃಷ್ಣ ರೈ, ಸ್ವಯಂ ಸೇವಾ ಸಮಿತಿಯ ಸಂಚಾಲಕ ಚಿದಾನಂದ ವಿದ್ಯಾನಗರ, ಸಭಾ ಮತ್ತು ಸಾಂಸ್ಕೃತಿಕ ಸಮಿತಿ ರಾಜು ಪಂಡಿತ್, ಕೆಟಿ ವಿಶ್ವನಾಥ್, ಉಗ್ರಾಣ ಸಮಿತಿ ಸಂಚಾಲಕ ಗೋಪಾಲಕೃಷ್ಣ ಕೆಎಸ್, ಪ್ರಚಾರ ಸಮಿತಿ ಸಂಚಾಲಕ ಗಂಗಾಧರ ಮಟ್ಟಿ, ಹಸಿರುವಾಣಿ ಸಮಿತಿ ಸಂಚಾಲಕ ಮಧು ಕಿರಣ್, ಮಹಿಳಾ ಸಮಿತಿಯ ಸಂಚಾಲಕಿ ಶೀಲಾ ಅರುಣ್ ಕುರುಂಜಿ, ಅಲಂಕಾರ ಸಮಿತಿ ಸಂಚಾಲಕ ಲೋಕೇಶ್ ಕೆರೆಮೂಲೆ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಬ್ರಹ್ಮಕಲಶಾಭಿಷೇಕದಲ್ಲಿ ತೊಡಗಿಸಿಕೊಂಡ ಹಲವರು ಉಪಸ್ಥಿತರಿದ್ದರು. ಜೀರ್ಣೋದ್ಧಾರ ಸಮಿತಿ ಸದಸ್ಯೆ ಎಂ ಮೀನಾಕ್ಷಿ ವಂದಿಸಿದರು. ಸುಳ್ಯ ಚೆನ್ನಕೇಶವ ದೇವಸ್ಥಾನಕ್ಕೆ ಮಧ್ಯಾಹ್ನ ಬಂದ ಭಕ್ತರಿಗೆ ಊಟ ಇಲ್ಲವೆಂದು ಕಳುಹಿಸುತ್ತಾರೆನ್ನುವ ವಿಚಾರ ಭಕ್ತರು ಪ್ರಸ್ತಾಪಿಸಿದ ಹಾಗೂ ಈಗಿನ ಪರಿಸ್ಥಿತಿಗೆ ತಕ್ಕುದಾದ ವ್ಯವಸ್ಥೆ ನಮ್ಮಲ್ಲಿದೆ. ಮುಂದೆ ತಾವು ಹೇಳಿರುವಂತೆ ಮಾಡಲು ಪ್ರಯತ್ನ ಮಾಡಲಾಗುವುದು ಎಂದು ದೇವಸ್ಥಾನದ ಆಡಳಿತ ಮುಕ್ತೇಸರರು ಸ್ಪಂದನೆ ನೀಡಿದ ಘಟನೆ ಕೃತಜ್ಞತೆ ಸಮರ್ಪಣಾ ಸಭೆಯಲ್ಲಿ ನಡೆಯಿತು. ಬ್ರಹ್ಮಕಲಶಾಭಿಷೇಕ ಯಶಸ್ಸಿನ ಕುರಿತು ಅಭಿಪ್ರಾಯ ಸಲ್ಲಿಕೆಯ ಸಂದರ್ಭದಲ್ಲಿ ಬೂಡು ರಾಧಾಕೃಷ್ಣ ರೈ ಅವರು ದೇವಸ್ಥಾನದಲ್ಲಿ ಮಧ್ಯಾಹ್ನ ಬಂದ ಭಕ್ತರಿಗೆ ಊಟ ಸಿಗೋದಿಲ್ಲ ಎಂಬ ಮಾತು ಕೇಳಿ ಬರ್ತಾ ಇದೆ. ಮುಂದೆ ಈ ರೀತಿಯ ಮಾತು ಕೇಳಿಬರಲು ನಾವು ಅವಕಾಶ ನೀಡದೆ ಎಲ್ಲರಿಗೂ ಊಟ ಸಿಗುವಂತಾಗಬೇಕು ಎಂದು ಹೇಳಿದ್ರು. ಲೋಕೇಶ್ ಕೆರೆಮೂಲೆಯವರು ಕೂಡ ಇದೇ ರೀತಿಯ ಅಭಿಪ್ರಾಯ ಮಂಡಿಸಿದರು. ಆಗ ಮಾತನಾಡಿದ ದೇವಸ್ಥಾನದ ಆಡಳಿತ ಮುಕ್ತೇಸರ ಡಾಕ್ಟರ್ ಹರಪ್ರಸಾದ್ ತುದಿಯಡ್ಕರು, ಈಗ ನಮ್ಮಲ್ಲಿರುವ ವ್ಯವಸ್ಥೆಗೆ ತಕ್ಕುದಾದ ರೀತಿಯಲ್ಲಿ ಅನ್ನದಾನ ನಡೀತಾ ಇದೆ. ಬೆಳಗ್ಗೆ 11 ಗಂಟೆ ಒಳಗೆ ಬಂದು ಚೀಟಿ ತಕೊಂಡವರಿಗೆ, ಪೂಜೆ ಮಾಡಿಸಿದವರಿಗೆ ಊಟ ಇಲ್ಲವೆಂದು ಹೇಳುವುದೇ ಇಲ್ಲ. ಆದರೆ ನಡೆಯ ಬಾಗಿಲು ಹಾಕಿದ ಮೇಲೆ ಕೆಲವರು ಬಂದವರಿಗೆ ಊಟ ಸಿಕ್ಕಿರ್ಲಿಕ್ಕಿಲ್ಲ. ಮಧ್ಯಾಹ್ನ 1 ಗಂಟೆ ಕಳೆದು ಬಂದವರಿಗೆ ಸಡನ್ ಆಗಿ ಊಟ ವ್ಯವಸ್ಥೆ ಮಾಡುವುದು ಕಷ್ಟ ಸಾಧ್ಯ. ಯಾಕೆಂದ್ರೆ ಅನ್ನ ಮಾಡುವವರು ಅದಕ್ಕೆ ತಯಾರಾಗಬೇಕಲ್ಲವೇ? ನಮಗೆ ಮೊದಲೇ ಸೂಚನೆ ನೀಡಿದ್ರೆ ಊಟ ಕೊಟ್ಟೇ ಕೊಡುತ್ತೇವೆ ಎಂದು ಹೇಳಿದ್ರು. ಪ್ರತಿದಿನ ದೇವಸ್ಥಾನದಲ್ಲಿ 100 ಮಂದಿಗಾದರೂ ಊಟದ ವ್ಯವಸ್ಥೆ ಕಲ್ಪಿಸಿ ಎಂದು ಬೂಡು ರಾಧಾಕೃಷ್ಣ ರೈ ಹೇಳಿದ್ರೆ, ಸುಳ್ಯದ ಶಾಲೆಗಳ ಬಡ ಮಕ್ಕಳು ಮಧ್ಯಾಹ್ನ ಬರುವಾಗ ಅವರಿಗೆ ಊಟ ಇಲ್ಲ ಎಂದು ಹೇಳುವ ಸ್ಥಿತಿ ಆಗಬಾರದು ಎಂದು ಹೇಮಂತ್ ಕಂದಡ್ಕರು ಹೇಳಿದ್ರು. ಮಧ್ಯಾಹ್ನ ಊಟಕ್ಕೆ ಬಂದ ಮಕ್ಕಳನ್ನ ನನ್ನ ಎದುರೇ ವಾಪಸ್ ಕಳಿಸುವುದನ್ನ ನೋಡಿದ್ದೇನೆ ಎಂದು ಲತಾ ರೈಬೂಡು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಬಡ ಮಕ್ಕಳು ಪ್ರತಿದಿನ ಬರುವುದಿದ್ರೆ ಎಷ್ಟು ಎಂದು ಲೆಕ್ಕ ಕೊಟ್ರೆ ಅವರಿಗೆ ವ್ಯವಸ್ಥೆ ಮಾಡಬಹುದು. ಶನಿವಾರ ದಿನ ಮಕ್ಕಳು ಹೆಚ್ಚು ಬರೋದ್ರಿಂದ ಅವರಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದೇವೆ. ಲೆಕ್ಕ ಸಿಗದೆ ಏಕಾಏಕಿ ಬಂದವರಿಗೆ ಮಾತ್ರ ಸಮಸ್ಯೆ. ನಿಮ್ಮೆಲ್ಲರ ಅಭಿಪ್ರಾಯದಂತೆ ಮುಂದಿನ ದಿನದಲ್ಲಿ ವ್ಯವಸ್ಥೆ ಕಲ್ಪಿಸಲು ಪ್ರಯತ್ನ ಮಾಡಲಾಗುವುದು ಎಂದು ಡಾಕ್ಟರ್ ಹರಪ್ರಸಾದರು ಹೇಳಿದರು. ನ್ಯೂಸ್ ಮುಂದುವರಿತೆ ಸಣ್ಣದೊಂದು ವಿರಾಮದ ನಂತರ. ಶಿರಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯಾಲಯ ಪಾರಂಪರ್ಯ ಖ್ಯಾತ ಜ್ಯೋತಿಷ್ಯರು ಪಂಡಿತ್ ಎಚ್ ಭೀಮರಾವ್ ಮಾಸ್ಟರ್. ಶ್ರೀ ಸಾಯಿಬಾಬಾ ಉಪಾಸಕರು ಹಾಗೂ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಆರಾಧಕರು. ಸೌತ್ ಕ್ಯಾನರಾಸ್ ಫೇಮಸ್ ಅಸ್ಟ್ರಾಲಜರ್. ಇವರು ನಿಮ್ಮ ಜಾತಕ, ಹಸ್ತರೇಖೆ, ಮುಖಲಕ್ಷಣ, ಕವಡೆ ಶಾಸ್ತ್ರ ಆಧಾರದಿಂದ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಡುತ್ತಾರೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ, ಮದುವೆ, ಪತಿ ಪತ್ನಿ ಕಲಹ, ಸಂತಾನ, ಭೂತ ಪ್ರೇತಗಳ ಕಾಟ, ಕೋರ್ಟ್ ಕೇಸ್ ಮತ್ಯಾವುದೇ ಸಮಸ್ಯೆಗಳಿಗೆ ಮುಕ್ತಿ ಪಡೆಯಿರಿ. ವಿಳಾಸ: ಶಿರಡಿ ಶ್ರೀ ಸಾಯಿಬಾಬಾ ಜ್ಯೋತಿಷ್ಯಾಲಯ, ಖಾಸಗಿ ಬಸ್ ನಿಲ್ದಾಣ ಹತ್ತಿರ, ರಕ್ಷಾ ಕ್ಲಿನಿಕ್ ಮೇಲೆ, ಸಮರ್ಥ ನಿಧಿ ಬ್ಯಾಂಕ್ ಬಳಿ, ಸುಳ್ಯ. ಮೊಬೈಲ್ ನಂಬರ್ 9845309239. ಬ್ರೇಕ್ನ ಬಳಿಕ ಮತ್ತೆ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ಆಲೆಟ್ಟಿ ಗ್ರಾಮದ ಗುಂಡ್ಯ ಶ್ರೀ ಮಹಾಮಾಯಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಹೂರ್ತದ ಮರವನ್ನ ಕಡಿಯುವ ಕಾರ್ಯಕ್ರಮ ನೆರವೇರಿತು. ವಿಶ್ವಕರ್ಮ ಭೋಜರಾಜ ಆಚಾರ್ಯ ಆಲೆಟ್ಟಿ ಮುಹೂರ್ತದ ವಿಧಿವಿಧಾನಗಳನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಅಶೋಕ್ ಪ್ರಭು ಸುಳ್ಯ, ಉಪಾಧ್ಯಕ್ಷ ಶಿವರಾಮ ರೈ ಗುಂಡ್ಯ, ಪ್ರಧಾನ ಕಾರ್ಯದರ್ಶಿ ಸುಧಾಮ ಆಲೆಟ್ಟಿ, ಶೇಷಪ್ಪ ಗುಂಡ್ಯ, ಪೂವಯ್ಯ ಗುಂಡ್ಯ, ನಿತ್ಯಾನಂದ ಗುಂಡ್ಯ, ಬೊಳ್ಳುಕುಂಜ ಗುಂಡ್ಯ, ವಿಷ್ಣುಪ್ರಸಾದ್ ಗುಂಡ್ಯ, ರಾಜೇಶ್ ಗುಂಡ್ಯ, ಗೋಪಾಲ ಗುಂಡ್ಯ, ದೇವಸ್ಥಾನದ ಸಮಿತಿಯ ಸದಸ್ಯರು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು.
ಉಬರಡ್ಕ ಮಿತ್ತೂರು ಗ್ರಾಮದ ಕಮಿಲಡ್ಕ ಉದಯಗಿರಿ ಶ್ರೀ ದುರ್ಗಾದೇವಿ ಮಂದಿರ ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನದಲ್ಲಿ ಶ್ರೀ ನಾಗದೇವರ ಬಿಂಬ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ವೇದಮೂರ್ತಿ ಕುಂಬ್ಳೆ ಗಣೇಶ್ ತಂತ್ರಿಯವರ ನೇತೃತ್ವದಲ್ಲಿ ಜರುಗಿತು. ಕ್ಷೇತ್ರದ ಶ್ರೀದೇವಿಯ ಪಾತ್ರಿ ರವಿ ಪ್ರಸಾದ್ ಕಮಿಲಡ್ಕ, ವಿಶ್ವನಾಥ ಪೂಜಾರಿ ಕಮಿಲಡ್ಕ, ವಿಷ್ಣುಮೂರ್ತಿ ದೈವದ ಪಾತ್ರಿ ರಾಮ ಮಣಿಯಾಣಿ ಆಲೆಟ್ಟಿ, ಗುಳಿಗ ದೈವದ ಪಾತ್ರಿ ಲೋಕೇಶ್ ಕೋಟ್ಯ, ಗುಳಿಗ ದೈವದ ಸೇವಕ ಶಶಿಧರ ಕಮಿಲಡ್ಕ, ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಸಹಕರಿಸಿದರು. ಗೂನಡ್ಕದ ಶಿಕ್ಷಣ ಸಂಸ್ಥೆಯೊಂದರ ಆಡಳಿತ ಮಂಡಳಿ ಸದಸ್ಯರೊಬ್ಬರು ವಿದ್ಯಾರ್ಥಿಯ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಪೊಲೀಸ್ ದೂರು ನೀಡಲಾದ ಹಾಗೂ ಇದು ವಿದ್ಯಾರ್ಥಿಗಳೇ ಹೊಡೆದಾಡಿಕೊಂಡ ಘಟನೆ ಎಂದು ಆಡಳಿತ ಮಂಡಳಿ ಸದಸ್ಯರು ಪೋಷಕರಿಗೆ ಮನವರಿಕೆ ಮಾಡಿದ ಘಟನೆಯೊಂದು ವರದಿಯಾಗಿದೆ. ಗೂನಡ್ಕದ ಮಾರುತಿ ಪಬ್ಲಿಕ್ ಸ್ಕೂಲ್ನ ಆಡಳಿತ ಮಂಡಳಿ ಸದಸ್ಯರಾದ ಕಿಶೋರ್ ರವರು ವಿದ್ಯಾರ್ಥಿಗೆ ಹಲ್ಲೆ ನಡೆಸಿದ್ದಾರೆಂದು ಕೊಯ್ನಾಡಿನವರಾದ ವಿದ್ಯಾರ್ಥಿಯ ಪೋಷಕರು ಪೊಲೀಸರಿಗೆ ದೂರು ನೀಡಿದರು. ಇದರ ಆಧಾರದಲ್ಲಿ ರಾಜ್ಯದ ವಿವಿಧ ಟಿವಿ ಮಾಧ್ಯಮಗಳ ವರದಿಯು ಪ್ರಸಾರವಾಗತೊಡಗಿತು, ವೈರಲ್ ಕೂಡ ಆಯಿತು. ಘಟನೆಯ ಬಗ್ಗೆ ಕಿಶೋರ್ ಕುಮಾರ್ ಅವರನ್ನ ಸಂಪರ್ಕಿಸಿದಾಗ ಇದು ವಿದ್ಯಾರ್ಥಿಗಳೇ ಹೊಡೆದಾಡಿಕೊಂಡ ಘಟನೆ. ಈ ಘಟನೆ ನೋಡಿ ತಾನು ಹೋಗಿ ವಿದ್ಯಾರ್ಥಿಗೆ ಬೈದಿರುವುದು ನಿಜ. ಇದನ್ನು ನಾನು ಪೋಷಕರಿಗೆ ಮನವರಿಕೆ ಮಾಡಿದ್ದೇನೆ. ಹಾಗಾಗಿ ಘಟನೆ ಮಾತುಕತೆಯಲ್ಲಿ ಇತ್ಯರ್ಥಗೊಂಡಿದೆ ಎಂದು ಹೇಳಿದರು. ಬಳ್ಪ ಶ್ರೀ ತ್ರಿಶೂಲಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಡಗು ಮತ್ತು ತೆಂಕು ಅಂಗಣದ ಶಾಶ್ವತ ಚಪ್ಪರ ಲೋಕಾರ್ಪಣೆ ಕಾರ್ಯಕ್ರಮ ಇಂದು ನಡೆಯಿತು. ಶ್ರೀಮತಿ ನಿರ್ಮಲಾ ಕೃಷ್ಣ ಮೋರಾಜೆ ಶಾಶ್ವತ ಚಪ್ಪರ ಲೋಕಾರ್ಪಣೆಗೊಳಿಸಿ ಶುಭ ಹಾರೈಸಿದರು. ಧಾರ್ಮಿಕ ಉತ್ಸವ ಸಮಿತಿ ಅಧ್ಯಕ್ಷ ಸದಾನಂದ ರೈ ಅರ್ಗುಡಿ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದರು. ಆಡಳಿತ ಮಂಡಳಿ ಮುಕ್ತೇಸರರು ಪವಿತ್ರ ಪಾಣಿಯೂ ಆದ ಡಾಕ್ಟರ್ ಮಂಜುನಾಥ ಎಂವಿ, ಧಾರ್ಮಿಕ ಉತ್ಸವ ಸಮಿತಿ ಗೌರವಾಧ್ಯಕ್ಷ ಭಾಸ್ಕರ ಗೌಡ ಪಂಡಿ, ಬಳ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಕುಸುಮಾ ಎಸ್ ರೈ, ಸುರೇಶ್ ಗೌಡ ಕಾರ್ಜ, ದೇವಳದ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಎಂವಿ ಶ್ರೀವತ್ಸ ಕಾಂಜಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಆಲಟಿ ಗ್ರಾಮ ಪಂಚಾಯತ್ ವತಿಯಿಂದ ಗ್ರಾಮದ ನಾಗರಿಕರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ಶವ ಸಂಸ್ಕಾರ ಮಾಡುವ ನೂತನ ಮಾದರಿಯ ಶವ ಪೆಟ್ಟಿಗೆಯನ್ನು ಖರೀದಿಸಲಾಗಿದೆ. ಗ್ರಾಮಸ್ಥರಿಗೆ ಉಚಿತವಾಗಿ ನೀಡುವ ಮೂಲಕ ಶವ ಸಂಸ್ಕಾರಕ್ಕೆ ಅವಕಾಶವಿರುತ್ತದೆ. ತುರ್ತು ಅಗತ್ಯವಿರುವ ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಂಡು ಶವ ಸಂಸ್ಕಾರ ಮಾಡಿದ ಬಳಿಕ 24 ಗಂಟೆಯೊಳಗೆ ಮತ್ತೆ ಪಂಚಾಯತ್ಗೆ ಹಿಂದಿರುಗಿಸಬೇಕು ಎಂದು ನಿಯಮದ ಆಧಾರದಲ್ಲಿ ನೀಡಲಾಗುವುದು ಎಂದು ಪಂಚಾಯತ್ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪಂಚದ ಕಮಿಲದಲ್ಲಿ ಕುಟುಂಬಸ್ಥರು ನೂತನವಾಗಿ ನಿರ್ಮಿಸಿರುವ ದೈವಸ್ಥಾನದಲ್ಲಿ ಕೆಮ್ಮಿಂಜೆ ಲಕ್ಷ್ಮೀಶ ತಂತ್ರಿಗಳ ನೇತೃತ್ವದಲ್ಲಿ ಧರ್ಮ ದೈವ ಶ್ರೀ ರುದ್ರ ಚಾಮುಂಡಿ ಮತ್ತು ಶಿರಾಡಿ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆ ಬ್ರಹ್ಮಕಲಶ ಮತ್ತು ದೈವಗಳ ನೇಮೋತ್ಸವ ಜರುಗಿತು. ಕಮಿಲಾ ಕರಿಮಜಲು ಪೈಕ ಸಜಂಕು ಕುಟುಂಬಸ್ಥರು ಬಂಧು ಮಿತ್ರರು ಹಾಗೂ ಊರ ಸಮಸ್ತರು ಉಪಸ್ಥಿತರಿದ್ದು ಗಂಧ ಪ್ರಸಾದವನ್ನ ಸ್ವೀಕರಿಸಿದರು. ಚೆಂಬು ಗ್ರಾಮದ ಅನ್ಯಾಳ ಬಾಲಂಬಿ ತುಕ್ರ ಅಜಿಲರವರು ನಿಧನರಾದರು. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಇವರು ಪ್ರಸಿದ್ಧ ದೈವ ನರ್ತಕರು ಹಾಗೂ ನಾಗಸ್ವರ ವಾದಕರಾಗಿದ್ದು ಅಜ್ಜಿಲ ಯಾನೆ ನಲಿಕೆ ಸೇವಾ ಸಮಿತಿ ಮಡಿಕೇರಿ ತಾಲೂಕು ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ಇದಿವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್. ನಮಸ್ಕಾರ.